Hi, I'm Kaviraj from scoringtarget.com. In today's session, we are going to discuss Essay 1 question papers with key answers for 8th standard students. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು 8ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಅಂದರೆ ಎಸ್ಎ 1 ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಅನ್ನು ಸಾಲ್ವ್ ಮಾಡ್ತಾ ಇದ್ವಿ. ಇದು ಕೇವಲ ಕೆಲ ವಿಷಯಗಳಿಗಲ್ಲದೆ ಎಲ್ಲ ವಿಷಯಗಳ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ. ಜೊತೆಗೆ ಎಲ್ಲ ಮಾಧ್ಯಮಗಳು ಅಂದರೆ ಕನ್ನಡ ಮಾಧ್ಯಮ ಆಗಿರ್ಬೋದು ಮತ್ತು ಇಂಗ್ಲಿಷ್ ಮಾಧ್ಯಮ ಎಲ್ಲ ಮಾಧ್ಯಮ ಪ್ರಶ್ನೆ ಪತ್ರಿಕೆ ಕೂಡ ಇಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಸೊ ಈ ಎಲ್ಲ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿ ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಈಗಾಗಲೇ ಹಿಂದಿನ ಒಂದು ತರಗತಿಯಲ್ಲಿ ನಾನು 9 ಮತ್ತು 10ನೇ ತರಗತಿಯ ಎಲ್ಲ ವಿಷಯಗಳ ಎಸ್ಎ 1 ಪ್ರಶ್ನೆ ಪತ್ರಿಕೆ ಕೂಡ ಸಾಲ್ವ್ ಮಾಡಿದ್ದೀನಿ. ಸೊ ಕಾಮೆಂಟ್ ಬಾಕ್ಸಲ್ಲಿ 8th 9th ಮತ್ತು 10th 3 ತರಗತಿಯ ಎಲ್ಲ ವಿಷಯಗಳ ಎಲ್ಲ ಮಾಧ್ಯಮಗಳ ಪ್ರಶ್ನೆ ಪತ್ರಿಕೆ ಇರುತ್ತೆ. ಸೊ ನೀವು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಸ್ಕ್ರೀನ್ ಮೇಲೆ ನಾವು ನೋಡ್ತಾ ಇರ್ತಕ್ಕಂಥದ್ದು ಒಂದು 8th ಕ್ಲಾಸ್ ಎಸ್ಎ 1 LPA ಬೇಸ್ಡ್ ಕ್ವೆಶನ್ ಪೇಪರ್ಸ್ ವಿತ್ ಕೀ ಆನ್ಸರ್ಸ್. ಇಲ್ಲಿ ಆಲ್ ಸಬ್ಜೆಕ್ಟ್ ಇರುತ್ತೆ, ಆಲ್ ಮೀಡಿಯಮ್ ಇರುತ್ತೆ. ಅದರ ಡೌನ್ಲೋಡ್ ಲಿಂಕನ್ನು ನಾವು PDF ರೂಪದಲ್ಲಿ ಕೊಟ್ಟಿರ್ತೀವಿ. ಸೊ ನಾವು ಒಂದೇ ಲಿಂಕಲ್ಲಿ ಎಲ್ಲವನ್ನು ಕೂಡ ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಈಗ ನಾವು ಇದರಲ್ಲಿ ಮೊದಲನೇದಾಗಿ ನೋಡ್ತಾ ಇರೋದು ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಪತ್ರಿಕೆ. ಈ ಪ್ರಶ್ನೆ ಪತ್ರಿಕೆ ಸಾಲ್ವ್ ಮಾಡಲು ತಮಗಿರ್ತಕ್ಕಂಥ ಸಮಯ 1 ಗಂಟೆ 30 ನಿಮಿಷ, ಅಂಕಗಳು 40. ಸೊ ಇದರಲ್ಲಿ ಮೊದಲ ಮೇನ್ ಕ್ವೆಶನ್ ಬರೋನೇ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ. 3 ಪ್ರಶ್ನೆಗಳು ಒಂದೊಂದು ಅಂಕದ್ದು. ಅಂದರೆ ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಾಕ್ಷರಗಳ ಸಂಖ್ಯೆ A 06, B 07, C 10, D 13. ಸೊ ಈ ಥರ ಪ್ರಶ್ನೆಗಳಿರುತ್ತೆ. ಆ ನಂತರ ನಮಗೆ ಮತ್ತೆ ಮೊದಲ 2 ಪದಗಳಿರುವ ಸಂಬಂಧದಂತೆ 3ನೇ ಪದಕ್ಕೆ ಸರಿ ಒಂದು ಸಂಬಂಧಿ ಪದವನ್ನು ಬರೆಯಿರಿ. ಇದು ಒಂದೊಂದು ಅಂಕದ 2 ಪ್ರಶ್ನೆಗಳಿವೆ. ಸೊ ಇವನ್ನು ಕೂಡ ನಾವು ಆಯ್ಕೆ ಮಾಡ್ಕೊಂಡು ಬರಿಬೋದು. ಧರ್ಮ ಅಧರ್ಮ, ಬಡವ, ಈ ಥರ ಉತ್ತರ ಇಲ್ಲಿ ಮುದ್ದೆ ಬರೀಬೇಕು. ಆ ನಂತರ ಒಂದೊಂದು ವಾಕ್ಯದಲ್ಲಿ ಬರೀಬೇಕಾದ ಪ್ರಶ್ನೆಗಳು ಇಲ್ಲಿ ಅವು ಕೂಡ 3 ಇರುತ್ತೆ. DVG ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಯಾರು, ಈ ಥರದ ಪ್ರಶ್ನೆ. ಸೊ ನೀವು ನೋಡ್ತಾ ಹೋಗ್ಬೋದು. ಇದಾದ ನಂತರ ದ್ವಿತೀಯ ಭಾಷೆ ನಾನು ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಯನ್ನು ತೋರಿಸ್ತಾ ಇದ್ದೀನಿ. ಇದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇದೆ, ಕ್ಲಾಸ್ 8. ಆ ಟೈಮ್ ಏನಿದೆ 90 ಮಿನಿಟ್ಸ್ ಇದೆ, ಅಂಕಗಳು 40. ಮೊದಲ 3 ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ. ಅದರಲ್ಲಿ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್ ಅಂತ ಇದೆ. ಸಿ ಕ್ವಿಕ್ಲಿ ಫಿನಿಶ್ಡ್ ಹರ್ ಹೋಮ್ವರ್ಕ್. ಈ ಅಂಡರ್ಲೈನ್ ಮಾಡಿ ಅಂತ ಕ್ವಿಕ್ಲಿ ಅಂತಕ್ಕಂಥ ಒಂದು ಪದ ಏನಿದೆ ಇದು ಯಾವ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ನೌನ್, B ಅಡ್ಜೆಕ್ಟಿವ್, C ಆಡ್ವರ್ಬ್, D ಪ್ರನೌನ್. ಸಿ ಕ್ವಿಕ್ಲಿ ಫಿನಿಶ್ಡ್ ಹೆಂಗು ಕ್ವಿಕ್ಲಿ, ಅದಕ್ಕಾಗಿ ನಾವು ಏನಾಗ್ತದೆ ಆಡ್ವರ್ಬ್ ಅಂತ ನಾವು ಗೆಸ್ ಮಾಡ್ಬೋದು. ಅದೇ ಥರ ಚೂಸ್ ದಿ ಸೂಟೇಬಲ್ ಆಂಟೋನಿಮ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್ ಅಂತ ಇದೆ. ಅಂದರೆ ಈ ಗೆರೆ ಎಳೆದ ಪದದ ಆಂಟೋನಿಮ್ ಅಪೋಸಿಟ್ ವರ್ಡನ್ನು ಬರಿಬೇಕು. ಸಮ್ ಪೀಪಲ್ ವಾಕ್ ಫಾಸ್ಟ್ ಆ್ಯಂಡ್ ಸಮ್ ಅದರ್ಸ್ ವಾಕ್ ಡ್ಯಾಶ್. ಕ್ವಿಕ್, ಸ್ಪೀಡ್, ಹರಿ, ಸ್ಲೋ. ಇಲ್ಲಿ ಫಾಸ್ಟ್ ಇದೆ ಅಂದರೆ ಅದರ ಅಪೋಸಿಟ್ ವರ್ಡ್ ಕಾಮನ್ ಆಗಿ ಸ್ಲೋ ಇರುತ್ತೆ. ಸೊ ಈ ಥರ ನೀವು ಒಂದೊಂದು ಪ್ರಶ್ನೆಗಳನ್ನ ಕೇರ್ಫುಲ್ ಆಗಿ ನೋಡ್ತಾ ಹೋಗಿ. ನಾನು ಜಸ್ಟ್ ಹೈಲೈಟ್ ತೋರಿಸ್ತಾ ಹೋಗ್ತೀನಿ. ಆಮೇಲೆ ಮೇನ್ ಕ್ವೆಶನ್ ನಂಬರ್ 2 ಅಲ್ಲಿ ಡೂ ಆಸ್ ಎ ಡೈರೆಕ್ಟರ್ ಇದೆ. ಈ ಥರದ ಪ್ರಶ್ನೆಗಳು 4 ಕೇಳಿದ್ದಾರೆ. ಇದರಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅ ಸೂಟೇಬಲ್ ವರ್ಬ್ ಫಾರ್ಮ್ ಗಿವನ್ ಇನ್ ದ ಬ್ರ್ಯಾಕೆಟ್ ಅಂತ ಇದೆ. ಅಂದರೆ ದ ಚಿಲ್ಡ್ರನ್ ಆರ್ ಡ್ಯಾಶ್ ಅಂತ ಕೊಟ್ಟು ಬ್ರ್ಯಾಕೆಟಲ್ಲಿ 2 ವರ್ಬ್ ಫಾರ್ಮ್ ಕೊಟ್ಟಿರ್ತಾರೆ. ನಾವು ಒಂದನ್ನು ಸೆಲೆಕ್ಟ್ ಮಾಡ್ಕೊಂಡು ಬರೀಬೇಕು. ಇನ್ ದ ಗ್ರೌಂಡ್. ಸೊ ಇಲ್ಲಿ ಆರ್ ಹೆಲ್ಪಿಂಗ್ ವರ್ಬ್ ಬಂದಿರೋದ್ರಿಂದ ನಾವಿಲ್ಲಿ ಪ್ಲೇಯಿಂಗನ್ನು ಬರೀಬೇಕು. ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಇನ್ ದ ಗ್ರೌಂಡ್. 5ನೇದು ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಸೂಟೇಬಲ್ ಆರ್ಟಿಕಲ್. ಸೊ ಆರ್ಟಿಕಲ್ ತುಂಬಬೇಕು. ದ ಸನ್ ರೈಸಸ್ ಇನ್ ಡ್ಯಾಶ್ ಈಸ್ಟ್. ಇನ್ ದ ಈಸ್ಟ್ ಅಂತ ತುಂಬಬೇಕು. ಆಮೇಲೆ 6ನೇ ಪ್ರಶ್ನೆ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸೂಟೇಬಲ್ ಹೋಮೋಫೋನ್ ಗಿವನ್ ಇನ್ ದ ಬ್ರ್ಯಾಕೆಟ್. ಬ್ರ್ಯಾಕೆಟಲ್ಲಿ ಹೋಮೋಫೋನ್ ಕೊಟ್ಟಿರ್ತಾರೆ. 2ರಲ್ಲಿ ಈ ಸೆಂಟೆನ್ಸ್ಗೆ ಸೂಕ್ತವಾಗಿ ಅರ್ಥ ಕೊಡ್ತಕ್ಕಂಥದ್ದು ಯಾವುದು? ಡೂ ಯು ಲೈಕ್ ಡ್ಯಾಶ್ ದ ಮ್ಯೂಸಿಕ್. ಇಲ್ಲಿ ಹಿಯರ್ ನೋಡಿ ಸ್ಪೆಲ್ಲಿಂಗ್ ನೋಡಿ, HEAR ಹಿಯರ್, HER ಹಿಯರ್. ಇಲ್ಲಿ ಮ್ಯೂಸಿಕ್ ಕೇಳಿಸ್ಕೊಳ್ಳೋದು ನಿಮ್ಗೆ ಇಷ್ಟನಾ ಅಂತ ಕೇಳ್ತಾ ಇದ್ದಾರೆ. ಕೇಳಿಸ್ಕೊಳ್ಳೋಕೆ HEAR ಕರೆಕ್ಟ್, ಮೊದಲನೇ ಆಪ್ಷನ್ ಕರೆಕ್ಟ್ ಇದೆ. ಈ ಥರ ನೀವು ಒಂದೊಂದಾಗಿ ಕೇರ್ಫುಲ್ಲಾಗಿ ನೋಡ್ತಾ ಬನ್ನಿ. ಕನ್ನಡ ನೋಡ್ಕೊಂಡ್ವಿ, ಇಂಗ್ಲೀಷ್ ನೋಡ್ಕೊಂಡ್ವಿ. ಈಗ ತೃತೀಯ ಭಾಷೆ ಹಿಂದಿ ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಪತ್ರಿಕೆ. ಇಲ್ಲಿ ಕೂಡ 40 ಅಂಕ, ಸಮಯ ಅದೇ 1.5 ಗಂಟೆ ಪ್ರಶ್ನೆ ಪತ್ರಿಕೆ ಬಿಡಿಸಲು ಇರ್ತಕ್ಕಂಥ
ಸಮಯ ಇರುತ್ತೆ. ಇಲ್ಲಿ ಕೂಡ ಮೊದಲ 4 ಪ್ರಶ್ನೆಗಳು ಮಲ್ಟಿಪಲ್ ಇರುತ್ತೆ. ಆಮೇಲೆ 4 ಅನುರೂಪದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು, ಆಮೇಲೆ ಮ್ಯಾಚ್ ದ ಫಾಲೋಯಿಂಗ್ ಜೋಡ್ಕರ್ ಲಿಖಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು, ಇನ್ನು ಒಂದೊಂದು ವಾಕ್ಯದ ಪ್ರಶ್ನೆಗಳು ಕೂಡ ಇರುತ್ತೆ. ಈಸಿಯಾಗಿ ಇವುಗಳನ್ನ ಡೌನ್ ಮಾಡಿಕೊಂಡು ಇದ್ರ ಕೀ ಆನ್ಸರ್ ಜೊತೆ ಟ್ಯಾಲಿ ಮಾಡಿಕೊಂಡು ಪ್ರಿಪೇರ್ ಆಗ್ಬೋದು. ನೆಕ್ಸ್ಟ್ ಈಗ ನಾವು 3 ಲ್ಯಾಂಗ್ವೇಜನ್ನು ಮುಗಿಸ್ಕೊಂಡ್ವಿ, ಕನ್ನಡ, ಇಂಗ್ಲೀಷ್ ಮತ್ತು ಹಿಂದಿ. ಈಗ ಮ್ಯಾಥ್ಸ್ನ ಒಂದು ಕನ್ನಡ ಪ್ರಶ್ನೆ ಪತ್ರಿಕೆ ನೋಡ್ತಾ ಇದ್ವಿ. ಇದು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇರತಕ್ಕಂಥ ಪ್ರಶ್ನೆ ಪತ್ರಿಕೆ. ಇಲ್ಲಿ ನೋಡಿ ಮೊದಲ ಪ್ರಶ್ನೆಗಳು ಏನೇನಿವೆ, ಅದೇ ಥರ ಸೇಮ್ ನಮಗೆಲ್ಲ ಅಂಕಗಳು 40 ಇರುತ್ತೆ. ಸಮಯ 1.5 ಗಂಟೆನೇ ಇರತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಇಲ್ಲಿ ಮೊದಲ 5 ಪ್ರಶ್ನೆಗಳೇನಿವೆ ನಿಮಗೆ ಬಹು ಆಯ್ಕೆ ಪ್ರಶ್ನೆಗಳು ಕೇಳ್ತಕ್ಕಂಥ ಅಂದರೆ ಪ್ರತಿಯೊಂದು ಪ್ರಶ್ನೆ ಕೂಡ ನಿಮಗೆ ABC ಅಂತ ಆಪ್ಷನ್ಸ್ ಇರುತ್ತೆ. ಆಮೇಲೆ ಮೇನ್ ಕ್ವೆಶ್ಚನ್ ನಂಬರ್ 2ಗೆ ಬಂದಾಗ ಒಂದೊಂದು ಅಂಕದ 5 ಪ್ರಶ್ನೆಗಳು. ನಿಯಮಿತ ಬಹುಭುಜಾಕೃತಿಗಳ ಪ್ರತಿ ಒಳಕೋನದ ಕನಿಷ್ಠ ಅಳತೆ ಎಷ್ಟು? ಆಮೇಲೆ 7ನೇದು 2 ಕುಂದಿಲ್ಲದ ನಾಣ್ಯಗಳನ್ನು ಒಟ್ಟಿಗೆ ಚಿಮ್ಮಿದಾಗ ಈ ಘಟನೆಯ ಸಂಭವನೀಯ ಫಲಿತಾಂಶವನ್ನು ಬರೆಯಿರಿ. ಈ ಥರದ ಪ್ರಶ್ನೆ ಇರುತ್ತೆ. ಆಮೇಲೆ 2 ಅಂಕದ ಪ್ರಶ್ನೆ ಒಟ್ಟಾರೆ 5 ಇರುತ್ತೆ. ಭಾಗಾಕಾರ ವಿಧಾನದಿಂದ 729ರ ವರ್ಗಮೂಲ ಕಂಡುಹಿಡಿಯಿರಿ. ಈ ಥರ. ಸೊ ಈ ನಾವು ಮ್ಯಾಥಮೆಟಿಕ್ಸ್ನ ಇಂಗ್ಲೀಷ್ ಮಾಧ್ಯಮದ ಪ್ರಶ್ನೆ ಪತ್ರಿಕೆ ನೋಡ್ತಾ ಇದ್ವಿ. ದಿಸ್ ಈಸ್ ದ ಕ್ವೆಶನ್ ಪೇಪರ್ ಫಾರ್ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್, ದೋಸ್ ಹೂ ಆರ್ ಲರ್ನಿಂಗ್ ಇನ್ ಆ್ಯಸ್ ಇಂಗ್ಲೀಷ್ ಮೀಡಿಯಂ. ಇಲ್ಲಿ ನಾವು ಇದು ಕೂಡ ಸೇಮ್ ಆಗಿದೆ. 40 ಅಂಕದ ಪ್ರಶ್ನೆ ಪತ್ರಿಕೆ. ಐಡೆಂಟಿಫೈ ದ ಪ್ರಾಪರ್ಟಿ ಆಫ್ ರ್ಯಾಷನಲ್ ನಂಬರ್ಸ್ ಅಂತ ಕೊಟ್ಟಿದ್ದಾರೆ. ನಾವು ಮೊದಲು 5 ಆ ಪ್ರಶ್ನೆಗಳಲ್ಲಿ ಮಲ್ಟಿಪಲ್ ಇದೆ. ಆಮೇಲೆ 5 ಪ್ರಶ್ನೆಗಳು ಸಿಂಗಲ್, ಅಂದರೆ ಯಾವುದೇ ಆಪ್ಷನ್ ಇರೋದಿಲ್ಲ. ಒಂದು ವಾಕ್ಯದಲ್ಲಿ ನೀವು ಈ ಆನ್ಸರ್ಗಳನ್ನು ಸಾಲ್ವ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಸೈನ್ಸ್ ನೋಡೋಣ. ಸೈನ್ಸ್ನ ಒಂದು ಕನ್ನಡ ಮಾಧ್ಯಮದ ಪ್ರಶ್ನೆ ಪತ್ರಿಕೆ ಇದೆ. ಇಲ್ಲಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರಗಳನ್ನ ಸಪ್ರೇಟಾಗಿ ಮಾಡಿಕೊಟ್ಟಿರ್ತಾರೆ. ಅಂಕಗಳು ಡಿವೈಡನ್ನು ಕರೆಕ್ಟಾಗಿ ಮಾಡಿದ್ದು. ಮೊದಲ ಇಲ್ಲಿ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿವೆ. ಅಂದರೆ 2 ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಇವೆ. ಈ ಕೆಳಗಿನ ಚಿತ್ರ ಸೂಚಿಸುವುದು. ಈ ಚಿತ್ರ ನೋಡಿದಾಗ ನಮ್ಗೆ ಏನು ಅನಿಸ್ತಾ ಇದೆ? ಘರ್ಷಣೆಯ ಕೆಡಕು, ಘರ್ಷಣೆಯ ಒಳಿತು, ಘರ್ಷಣೆಯ ಅನ್ವಯ ಯಾವುದೂ ಇಲ್ಲ. ಆಮೇಲೆ 2ನೇದು ಉರುಳು, ಸ್ಥಾಯಿ ಮತ್ತು ಜಾರು ಘರ್ಷಣೆಗಳನ್ನ ಅವುಗಳ ಬಲದ ಇಳಿಕೆ ಕ್ರಮದಲ್ಲಿ ಬರೆದಾಗ ಅಂತ ಅವುಗಳನ್ನ ಆಪ್ಷನ್ ನೋಡ್ಕೋಬಹುದು. ಆಮೇಲೆ ಒಂದೊಂದು ಅಂಕದ ಒಂದು ವಾಕ್ಯದಲ್ಲಿ ಬರೀಬೇಕಾದ ಪ್ರಶ್ನೆಗಳು. ಚಲಿಸುತ್ತಿರುವ ವಸ್ತುವಿನ ಮೇಲೆ ಬಲ ಪ್ರಯೋಗವಾದರೆ ಏನಾಗುತ್ತೆ? ಬಿಲ್ಲನ್ನು ಎಳೆಯಲು ಬಿಲ್ಲುಗಾರ್ತಿಯು ಉಪಯೋಗಿಸುವ ಬಲ ಯಾವುದು? ಈ ಥರ ಸೆಕ್ಷನ್ಗಳನ್ನ ನೋಡ್ತಾ ಹೋಗ್ತೀವಿ. ಆಮೇಲೆ ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿವೆ. ನೆಕ್ಸ್ಟ್ ನಾವೀಗ ಸೋಷಿಯಲ್ ಸೈನ್ಸ್ ನೋಡ್ಕೊಂಬರೋಣ. ಸಮಾಜ ವಿಜ್ಞಾನ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ. ಇಲ್ಲಿ ಮೊದಲ 4 ಪ್ರಶ್ನೆಗಳು ಬಹು ಆಯ್ಕೆ ಪ್ರಶ್ನೆ ಇದೆ. ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಯಾವುದು? ಎ ಮಸ್ಕಿ ಶಾಸನ, ಬಿ ಅಲಹಾಬಾದ್ ಶಾಸನ, ಸಿ ತಾಳಗುಂದ ಶಾಸನ, ಡಿ ಹಲ್ಮಿಡಿ ಶಾಸನ. ಈ ಥರ. ಆಮೇಲೆ ಒಂದೊಂದು ವಾಕ್ಯದಲ್ಲಿ ಬರೀಬೇಕಾದ ಪ್ರಶ್ನೆಗಳು. ಅರಿಸ್ಟಾಟಲ್ ರಾಜ್ಯಶಾಸ್ತ್ರವನ್ನು ಕುರಿತು ರಚಿಸಿದ ಕೃತಿ ಯಾವುದು? ಮೌಲ್ಯಗಳು ಲೋಕರೂಢಿಗಿಂತ ಹೇಗೆ ಭಿನ್ನವಾಗಿವೆ? ಭೂಮಿಯಿಂದ ಎತ್ತರಕ್ಕೆ ಹೋದಂತೆ ಉಷ್ಣಾಂಶವು ಕಡಿಮೆಯಾಗುತ್ತದೆ ಏಕೆ? ಮಹೇಶನು ಮೊಬೈಲ್ ಕೊಂಡು ಬಳಸುತ್ತಿದ್ದಾನೆ, ಇದು ಯಾವ ಬಗೆಯ ಆರ್ಥಿಕ ಚಟುವಟಿಕೆ? ಸೊ ಈ ಥರ. ಆಮೇಲೆ 2 ಅಂಕದ ಪ್ರಶ್ನೆಗಳಲ್ಲಿ ಮ್ಯಾಂಗೋ ನದಿಯು ಚೀನಾದ ದುಗುಡ ಈ ಹೇಳಿಕೆಯನ್ನು ಸಮರ್ಥಿಸಿ. ವೇದ ಸ್ಕಂದಗಳಲ್ಲಿ ಉಪನಿಷತ್ತುಗಳು ವಿಶೇಷ ಮಹತ್ವವನ್ನು ಪಡೆದಿವೆ, ಸ್ಪಷ್ಟೀಕರಿಸಿ. ಸೊ ಈ ಥರ. ಆಮೇಲೆ ಇಂಗ್ಲೀಷ್ ಮಾಧ್ಯಮದ ಒಂದು ಪ್ರಶ್ನೆ ಪತ್ರಿಕೆ ನೋಡೋಣ. ಸೋಷಿಯಲ್ ಸೈನ್ಸ್ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೆ. ದ ಫಸ್ಟ್ ಡಿಸ್ಕ್ರಿಪ್ಷನ್ ಅವೈಲೇಬಲ್ ಇನ್ ಕನ್ನಡ ಲ್ಯಾಂಗ್ವೇಜ್ ಈಸ್. ಸೊ ಈ ಕನ್ನಡದಾಗ ನಾವು ಏನು ಪ್ರಶ್ನೆ ಪತ್ರಿಕೆ ನೋಡಿದೆಯೋ ಅದೇ ಸೇಮ್ ಟ್ರಾನ್ಸ್ಲೇಷನ್ ಇಂಗ್ಲೀಷ್ನಾಗಿರುತ್ತೆ. ಸೊ ಇಂಗ್ಲೀಷ್ ಮಾಧ್ಯಮದಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳು ಈ ಪ್ರಶ್ನೆ ಪತ್ರಿಕೆ ನೋಡಿಕೊಂಡು ಪ್ರಿಪೇರ್ ಆಗಿ. ಸರಿ, ನಾವೀಗ ಸೋಷಿಯಲ್ ಸೈನ್ಸ್ ಮುಗಿಸಿದ್ವಿ. ಈಗ ಇನ್ನೂ 2 ಪ್ರಶ್ನೆ ಪತ್ರಿಕೆ ಅನ್ನೋದು ಫಿಸಿಕಲ್ ಎಜುಕೇಷನ್ಗೆ ಸಂಬಂಧಪಟ್ಟಂಥ ದೈಹಿಕ ಶಿಕ್ಷಣ ಅಂತ. ಅದರಲ್ಲಿ ಮೊದಲ ಒಂದು ಇಂಗ್ಲೀಷ್ ಮಾಧ್ಯಮ ಕನ್ನಡ ಮಾಧ್ಯಮ ಪತ್ರಿಕೆ ನೋಡ್ಕೊಳ್ಳೋಣ. 8ನೇ ತರಗತಿ ಪ್ರಥಮ ಸಂಕಲನಾತ್ಮಕ ಪರೀಕ್ಷೆ. ಪ್ರಶ್ನೆಗಳೇನಿವೆ? ಮೊದಲ 4 ಪ್ರಶ್ನೆಗಳು ಬಹು ಆಯ್ಕೆ ಪ್ರಶ್ನೆ ಇರುತ್ತೆ. ವಾಲಿಬಾಲ್ ಆಟದ ಮೊದಲ ಹೆಸರು? ಹೋಕೆಟ್, ಸಾಕರ್, ಮಿಂಟೋನೆಟ್, ರಗ್ಬಿ. ಇನ್ನು 2ನೇ ಪ್ರಶ್ನೆ. ಭಾರತ ಹಾಕಿಯ ಸ್ವರ್ಣಯುಗವು ಡ್ಯಾಶರಿಂದ ಡ್ಯಾಶ್ವರೆಗೆ ಸಾಗಿತ್ತು? 1992, 1996, 1947 to 1956,
ಸಿ 1928 to 1956, ಡಿ 2000 to 2024. ಇನ್ನು ಮೂರನೇದು ಮ್ಯಾರಥಾನ್ ಓಟದ ಸ್ಪರ್ಧೆ ಡ್ಯಾಶ್ ಕಿಲೋಮೀಟರ್ ಆಗಿದೆ. ನೋಡ್ತಾ ಹೋಗ್ಬೋದು. ಇನ್ನೊಂದು ಇಲ್ಲಿ ಪ್ರಶ್ನೆ ಇದೆ ನೋಡಿ, ಯಾವುದು ಎರಡನೇ ಪ್ರಶ್ನೆ ಮೇನ್ ಕ್ವಶನ್ ಇಲ್ಲಿ ಹೊಂದಿಸಿ ಬರೆಯಿರಿ ಪ್ರಶ್ನೆ ಇವೆ. 4 ಅಂಕ ಇರುತ್ತೆ. ಎ ಕಾಲಮಲ್ಲಿ ಗೋಲ್ ಕೀಪರ್, ಕಷ್ಟ ಸಹಿಷ್ಣುತೆ, ಪಾಲಿ ಬೌಡ್, ಆಮೇಲೆ ಅಶೋಕ್ ಚಕ್ರ ಇದೆ. ಈ ಕಡೆ ಧರ್ಮಚಕ್ರ, ತ್ಯಾಗದ ಸಂಕೇತ, ಹಾಕಿ, ದೈಹಿಕ ದಾರ್ಢ್ಯತೆ, ವಾಲಿಬಾಲ್. ಇನ್ನು 1 ಅಂಕದ ನೇರ ಪ್ರಶ್ನೆಗಳು ನೋಡಿದಾಗ ಒಂದೊಂದು ವಾಕ್ಯದ್ದು ಓಟದ ಸ್ಪರ್ಧೆಯ ಫಲಿತಾಂಶವನ್ನು ಯಾವ ತೀರ್ಪುಗಾರರು ನೀಡುತ್ತಾರೆ, ರಾಷ್ಟ್ರಗೀತೆಯನ್ನು ರಚಿಸಿದವರು ಯಾರು, ಯಾವುದಾದರೊಂದು ಮಧ್ಯಮ ದೂರದ ಓಟವನ್ನು ಬರೆಯಿರಿ, ಹಾಕಿ ಆಟದ ಯಾವುದಾದರೂ ಒಂದು ದಂಡ ಬರೆಯಿರಿ. ಸೊ ಈ ಥರದ ಪ್ರಶ್ನೆಗಳು. ಇನ್ನು ಫಿಸಿಕಲ್ ಎಜುಕೇಷನ್ ನಮ್ದು ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಈ ಪ್ರಶ್ನೆ. ದ ಫಸ್ಟ್ ನೇಮ್ ಆಫ್ ದಿ ಗೇಮ್ ಆಫ್ ವಾಲಿಬಾಲ್ ಈಸ್. ಸೊ ಈಗ ನಾವು ಪ್ರೀವಿಯಸ್ಸಲ್ಲಿ ಅಂದರೆ ನಾವು ಈ ಪ್ರಶ್ನೆ ಪತ್ರಿಕೆ ಏನು ಕನ್ನಡದಲ್ಲಿ ನೋಡ್ಕೊಂಡಿವೆ ಸೇಮ್ ಕ್ವಶನನ್ನೇ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿದಂಥ ಈ ಒಂದು ಪ್ರಶ್ನೆ ಪತ್ರಿಕೆ. ಒಟ್ಟಾರೆ 11 ಪ್ರಶ್ನೆ ಪತ್ರಿಕೆಗಳಿವೆ. ನಿಮಗೆ ಯಾವುದು ಈಸಿ ಆಗಿದೆ, ನೀವು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಾದರೆ ಕನ್ನಡ ಮಾಧ್ಯಮದ ಪ್ರಶ್ನೆ ಪತ್ರಿಕೆಗಳನ್ನು ಮಾತ್ರ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಾಗಿದ್ದರೆ ನೀವು ಕೇವಲ ಇಂಗ್ಲೀಷ್ ಮಾಧ್ಯಮದ ಪ್ರಶ್ನೆ ಪತ್ರಿಕೆಯನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲಲ್ಲಿ ಸೇವ್ ಮಾಡ್ಕೊಂಡು ಇಟ್ಕೊಳ್ಳಿ. ಈ ಪ್ರಶ್ನೆ ಪತ್ರಿಕೆಗಳು ಕೇವಲ ಅರ್ಧ ವಾರ್ಷಿಕ ಪರೀಕ್ಷೆಗೆ ಅಲ್ಲದೆ ಮುಂದೆ ಬರ್ತಕ್ಕಂಥ ನಿಮ್ಮ ಎಕ್ಸಾಮ್ಗಳಿಗೆ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಪ್ಲೀಸ್ ಶೇರ್ ಮಾಡ್ಕೊ ಅಂತ ಹೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್.